ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಬ್ಯೂಟಿಫುಲ್ ಆದ ಫ್ಲೋರಲ್ ಜ್ಯುವೆಲರಿ ಮಾಡ್ತಾ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಆಲೋಚನೆಗಳ ಶಕ್ತಿಯ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮಗ್ ಗೊತ್ತಾ, ನಮ್ಮ ಪ್ರತಿಯೊಂದು ಆಲೋಚನೆಗೆ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡೋ ತಾಕತ್ತಿದೆ. ಆದ್ರೆ ನಾವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಅನ್ಕೊಂಡ್ರು ನಮ್ಮ ಮನಸ್ಸು ಯಾವಾಗ್ಲೂ ನಕಾರಾತ್ಮಕ ಆಲೋಚನೆ ಜಾಸ್ತಿ ಮಾಡ್ತಾ ಇರುತ್ತೆ. ಆದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಮೆಂಟಲಿ ಅಂಡ್ ಫಿಸಿಕಲಿ ಹೆಲ್ದಿ ಆಗಿರೋದ್ರ ಜೊತೆಗೆ ನಮ್ಮ ಫ್ಯೂಚರ್ ಕೂಡ ನಮಗೆ ಬೇಕಾದಾಗೆ ಕ್ರಿಯೇಟ್ ಮಾಡ್ಕೋಬಹುದು. ಈ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ಯೋಚಿಸ್ತೀವಿ ಹಾಗೆ ಬಿಹೇವ್ ಮಾಡ್ತೀವಿ ಅಂಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಲ್ವಾ. ಕೆಲವೊಂದ್ಸರ್ತಿ ನಮ್ಮ ಲೈಫಲ್ಲಿ ಯಾವ ತರ ಸಿಚುವೇಶನ್ ಬರುತ್ತೆ ಅಂದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ತಿಳಿಯಲ್ಲ. ಸೊ ಇವಾಗ ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡೋದು ಅಂದ್ರೆ ನಮ್ಮ ಪ್ರತಿ ದಿನವೂ ಕೂಡ ಒಂದು ಪಾಸಿಟಿವ್ ಅಫರ್ಮೇಶನ್ ದೃಢೀಕರಣದಿಂದ ಸ್ಟಾರ್ಟ್ ಮಾಡಬೇಕು. ಅಫರ್ಮೇಶನ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ನಮ್ಮನ್ನ ನಾವೇ ಬೂಸ್ಟ್ ಮಾಡ್ಕೊಳ್ಳೋದು, ಅಂದ್ರೆ ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಳೋದು ಅಂತ. ಪ್ರತಿದಿನ ನಾವು ನಮ್ಮ ಬೆಳಗ್ಗಿನ ಹೇಗ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ದಿನ ಡಿಸೈಡ್ ಆಗಿರುತ್ತೆ. ಈಗ ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಸಕಾರಾತ್ಮಕವಾಗಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋದು ಅಥವಾ ವಿಜುವಲೈಸ್ ಅಂದ್ರೆ ದೃಶ್ಯೀಕರಣ ಮಾಡ್ಕೊಳ್ಳೋದು. ಬೆಳಗ್ಗೆ ಎದ್ದಾಗ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಬೇಡ, ಅಥವಾ ನಿನ್ನೆ ನಡೆದಿರೋ ಯಾವುದೇ ಕಹಿ ಘಟನೆಗಳ ಬಗ್ಗೆ ಯೋಚಿಸೋದ್ ಬೇಡ, ಅಥವಾ ಮತ್ತೆ ಬೆಳಗಾಗೋಯ್ತಲ್ಲ ಅಂತ ಲೇಸಿಯಾಗಿ ಯೋಚನೆ ಮಾಡೋದ್ ಬೇಡ, ಅಥವಾ ನಮ್ಮ ಕೆಟ್ಟ ಕನಸಿನ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ಅಥವಾ ನಮ್ಮ ರೆಗ್ಯುಲರ್ ರುಟೀನ್ ವರ್ಕ್ ಬಗ್ಗೆ ಗೊಣಗೋದು. ಈ ತರ ಪ್ರಾಕ್ಟೀಸ್ನ ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಧ್ಯಾನನ ರೂಢಿಸ್ಕೋಬೇಕು. ನಮ್ಮ ಪ್ರತಿಯೊಂದು ಉಸಿರನ್ನು ಗಮನಿಸ್ಬೇಕು. ನಮ್ಮ ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ಆತ್ಮಜ್ಯೋತಿ ಜೊತೆ ಒಂದಾಗ್ಬೇಕು. ಇದೇ ಆನಾಪಾನಸತಿ ಮೆಡಿಟೇಷನ್ ಧ್ಯಾನ. ಜನರ ಜೀವನವನ್ನ ಬೆಳಕಾಗ್ಸೋದಿಕ್ಕೆ ಆದಿಧ್ಯಾನಿ ಭಗವಾನ್ ಬುದ್ಧ ಈ ಧ್ಯಾನವನ್ನ ಲೋಕಾರ್ಪಣೆ ಮಾಡಿರೋದು. ಅಂಡ್ ಪಾಸಿಟಿವ್ ಅಫರ್ಮೇಶನ್ ಇಂದ ನಮ್ಮ ದಿನವನ್ನ ಶುರು ಮಾಡಬೇಕು. ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಕಣ್ಣಲ್ಲಿ ನಾವೇ ಕಣ್ಣಿಟ್ಟು ನಮ್ಮನ್ನ ಪ್ರೀತಿಯಿಂದ ನೋಡೋದು ಅಂಡ್ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ನ ನಾವೇ ಮೆಚ್ಕೊಳ್ಳೋದು ಅಂಡ್ ನಮ್ ಜೊತೆ ನಾವೇ ಪಾಸಿಟಿವ್ ಆಗಿ ಮಾತಾಡೋದು. ಇವತ್ತಿನ ದಿನ ನನ್ನ ಪಾಲಿಗೆ ಬೆಸ್ಟ್ ಆಗಿರುತ್ತೆ ಅಂತ ಅಫರ್ಮ್ ಮಾಡ್ಕೊಳ್ಳೋದು. ಇವತ್ತು ಮಾಡ್ಬೇಕು ಅಂತ ಅನ್ಕೊಂಡಿರೋ ಎಲ್ಲ ಕೆಲ್ಸಗಳನ್ನ ಸೂಪರ್ ಆಗಿ ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಸೊ ಟೋಟಲ್ ಆಗಿ ನಮ್ ಬಗ್ಗೆ ನಾವೇ ಬೆನ್ ತಟ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಜೊತೆ ದಿನ ಸ್ಟಾರ್ಟ್ ಮಾಡೋದು. ಅಂಡ್ ನಾನು ಒಳ್ಳೆ ವಿಷಯಗಳ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀನಿ ಅಂತ ನಮ್ಮ ಮನ್ಸಿಗೆ ವಾರ್ನ್ ಮಾಡ್ಬೇಕು. ಈ ಗಾಸಿಪ್ಸ್ ಇಂದ, ಕ್ರಿಟಿಸೈಸ್ ಮಾಡೋದ್ರಿಂದ, ಜಡ್ಜ್ಮೆಂಟ್ ಇಂದ ದೂರ ಇರಬೇಕು. ಈ ಬೆಳಗ್ಗೆ ಎದ್ದು ಧ್ಯಾನ ಮಾಡೋದ್ರಿಂದ ನಮ್ ಬಗ್ಗೆ ನಮಗೆ ಫೋಕಸ್ ಜಾಸ್ತಿ ಆಗುತ್ತೆ. ಈಗ ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಬಗ್ಗೆ, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕಲೀಗ್ಸ್ ಬಗ್ಗೆ ಇರ್ಬೋದು ಕೇಳಿದ್ರೆ ನಾವು ಕಡಿಮೆ ಅಂದ್ರೂ ಒಂದು 4-5 ಪೇಜ್ ಆದ್ರೂ ಅವ್ರ ಬಗ್ಗೆ ಎಸ್ಸೆ ಬರಿತೀವಿ ಅಲ್ವಾ. ಆದ್ರೆ ನಿನ್ ಬಗ್ಗೆ ಸ್ವಲ್ಪ ಹೇಳು ಅಥವಾ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಂದ್ರೆ ಸಡನ್ ಆಗಿ 4 ಲೈನ್ ಕೂಡ ಮಾತಾಡಕ್ಕಾಗಲ್ಲ ಅಲ್ವಾ. ಇದಕ್ಕೆಲ್ಲ ಮದ್ದು ಧ್ಯಾನ ಒಂದೇ. ಈ ಧ್ಯಾನದಿಂದ ಆಟೋಮೆಟಿಕ್ ಆಗಿ ನಾವು ಪಾಸಿಟಿವ್ ಆಗ್ತೀವಿ, ನಮ್ಮ ಲೈಫ್ ಸ್ಟೈಲ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಕಳೆಯೋ ಪ್ರತಿದಿನ ಒಳ್ಳೇದು ಕೆಟ್ಟದು ಅಂತ ಇರಲ್ಲ, ಅದು ನಮ್ಮ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ ತಕ್ಷಣ ಆ ದಿನದ ಪ್ರತಿಯೊಂದು ಸಿಚುವೇಶನ್ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸರ್ತಿ ದಿನದಲ್ಲಿ ಅಡೆತಡೆಗಳನ್ನ ಎದುರಿಸಲೇಬೇಕಾಗುತ್ತೆ. ಆದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂತಹ ಅಡೆತಡೆಗಳಲ್ಲೂ ಕೂಡ ನಾವೇನಾದ್ರೂ ಬೆನಿಫಿಟ್ಸ್ ಮಾಡ್ಕೋಬಹುದು, ಒಳ್ಳೆ ವಿಷಯಗಳನ್ನ ಕಲಿಬಹುದು. ಅದು ಚಿಕ್ಕದಾದ್ರೂ ಪರವಾಗಿಲ್ಲ. ಈ ನೆಗೆಟಿವಿಟಿ ಹೇಗೆ ಅಂದ್ರೆ ನಮ್ಮ ಶೂಸ್ ಅಲ್ಲಿ ಸೇರ್ಕೊಂಡಿರೋ ಒಂದು ಚಿಕ್ಕ ಕಲ್ ತರ. ಅದನ್ನ ತೆಗಿಯೋ ತನಕ ಮುಂದೆ ಹೋಗಕ್ಕಾಗಲ್ಲ ಅಲ್ವಾ. ಅದು ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ. ಹಾಗೆ ನಮ್ಮ ಮೈಂಡ್ ಅಲ್ಲಿರೋ ನೆಗೆಟಿವ್ ಥಿಂಕಿಂಗ್ ಅನ್ನೋ ಸಣ್ಣ ಕಲ್ಲನ್ನ ಕಿತ್ತೆಸಿಲೇಬೇಕು. ನಾವು ಎಷ್ಟೋ ಸಾರ್ತಿ ಅನ್ಕೋತೀವಿ ನಾವು ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂಡ್ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದೀವಿ ಅಂತ. ಆದ್ರೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಇರೋ ಕೆಲವು ವ್ಯಕ್ತಿಗಳು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರ್ತಾರೆ. ಅಂತಹ ವ್ಯಕ್ತಿಗಳನ್ನ ನಾವು ಇಗ್ನೋರ್ ಮಾಡ್ಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಇಲ್ಲೊಂದು ಸ್ಟೋರಿ ನೆನಪಾಗ್ತಿದೆ ನನಗೆ. ಅದೇನು ಅಂದ್ರೆ, ಒಬ್ಬ ವ್ಯಕ್ತಿ ಬುದ್ಧನ ತಾಳ್ಮೆ ಎಷ್ಟಿದೆ ಅಂತ ನಾನಿವತ್ತು ಪರೀಕ್ಷೆ ಮಾಡ್ಲೇಬೇಕು ಅಂತ ಭಗವಾನ್ ಬುದ್ಧ ಹೋಗೋ ದಾರಿಯಲ್ಲಿ ಅಡ್ಡ ಬಂದು ಸುಮ್ನೆ ಬೈಯೋಕ್ ಸ್ಟಾರ್ಟ್ ಮಾಡ್ತಾನೆ. ನೀನೊಬ್ಬ ಅಯೋಗ್ಯ, ಹೇಡಿ, ದೇಹದಲ್ಲಿ ಇಷ್ಟು ಶಕ್ತಿ ಇದ್ದು ಭಿಕ್ಷಾಟನೆ ಮಾಡ್ತೀಯಾ ಅಂತ ಹೀಯಾಳಿಸ್ತಾನೆ.
ಆದ್ರೆ ಭಗವಾನ್ ಬುದ್ಧನ ಮುಖಭಾವದಲ್ಲಿ ಏನು ಚೇಂಜಸ್ ಇಲ್ಲದೆ ಇರೋದನ್ನ ನೋಡಿ ಕೋಪ ಬಂದು ಮತ್ತೆ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀನೊಬ್ಬ ಕಳ್ಳ ಸನ್ಯಾಸಿ, ಮಾಡೋದಿಕ್ಕೆ ಬೇರೆ ಕೆಲ್ಸ ಇಲ್ದೆ ಈ ತರ ಗುಂಪು ಕಟ್ಕೊಂಡು ಊರೂರ್ ಅಲಿತಾ ಇದೀಯಾ ಅಂತ ಬೈತಾನೆ. ಇನ್ನೂ ಬೇಡದೆ ಇರೋ ಏನೇನೋ ಮಾತಿಂದ ಬುದ್ಧನ ಮಾನಹಾನಿ ಮಾಡ್ತಾನೆ. ಭಗವಾನ್ ಬುದ್ಧನ ಶಿಷ್ಯರಿಗೆ ಕೋಪ ಬಂದ್ರೂ ಕಣ್ಸನ್ನೆಲೆ ಏನು ಮಾಡ್ಬೇಡಿ ಅಂತ ತಿಳಿಸ್ತಾನೆ. ಬುದ್ಧರು ಅವನು ಹೇಳ್ತಾ ಇರೋದನ್ನ ಎಲ್ಲದನ್ನು ಕೇಳಿಸ್ಕೊಂಡು ಸಿಂಪಲ್ ಆಗಿ ಒಂದು ಸ್ಮೈಲ್ ಮಾಡಿ ಸುಮ್ನೆ ಆಗ್ಬಿಡ್ತಾರೆ. ಆದ್ರೆ ಆ ವ್ಯಕ್ತಿ ಬೈದು ಬೈದು ಅವನೇ ಸುಸ್ತಾಗ್ಬಿಡ್ತಾನೆ. ಮತ್ತೆ ಬುದ್ಧನಲ್ಲಿ ಓಡಿ ಬಂದು ನನ್ನನ್ನ ಕ್ಷಮಿಸಿ ಅಂತ ಅಂಗಲಾಚ್ತಾನೆ. ನಾನು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋಕೆ ಅಂತ ಇಷ್ಟೋ ತನಕ ಬೈದೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಪುನಃ ಕೇಳ್ಕೊತಾನೆ. ಈ ಡ್ರಾಮನ್ನೆಲ್ಲ ಆವಾಗಿಂದ ಅಬ್ಸರ್ವ್ ಮಾಡ್ತಾ ಇರೋ ಬುದ್ಧನ ಶಿಷ್ಯರು ಬುದ್ಧನಲ್ಲಿ ಬಂದು ಕೇಳ್ತಾರೆ, ಗುರುಗಳೇ, ಅವನು ಆವಾಗಿಂದ ಅಷ್ಟೆಲ್ಲ ಬೈದ್ರೂ ನೀವು ಒಂದು ಅವನಿಗೆ ಮರು ಉತ್ತರ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಭಗವಾನ್ ಬುದ್ಧ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮಗೆ ಯಾರಾದ್ರೂ ನಿಮಗ್ ಬೇಡದೇ ಇರೋ ವಸ್ತುಗಳನ್ನ ತಂದ್ಕೊಡ್ತಾರೆ. ಸಪೋಸ್ ನೀವೇನಾದ್ರೂ ಅದು ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ಅದನ್ನ ಅವನು ವಾಪಸ್ ತಗೊಂಡ್ ಹೋಗ್ಲೇಬೇಕಲ್ವಾ? ಅದು ಅವನಿಗೆ ಸೇರುತ್ತೆ. ಹಾಗೆ ಅವನೇ ಅದರ ವಾರಸ್ದಾರ ಆಗ್ತಾನೆ. ಹೀಗಾಗಿ ಸಿಂಪಲ್, ಅವನೇನೇ ಬೈದ್ರೂ ನಾನದನ್ನ ಸ್ವೀಕರಿಸ್ಲೇ ಇಲ್ಲ. ಅದು ಕೊನೆಗೆ ಅವನಿಗೆ ವಾಪಸ್ ಆಯ್ತು ಅಷ್ಟೇ. ಆ ಬೈಗುಳಕ್ಕೆ ವಾರಸ್ದಾರ ಅಥವಾ ಓನರ್ ಅವನೇ ಆಗೋದ. ಹೀಗೆ ನಮ್ಮ ನೆಗೆಟಿವ್ ಥಾಟ್ಸ್ ಕೂಡ, ಅವುಗಳು ಎಲ್ಲಿಂದಾದ್ರೂ ಬರ್ಲಿ, ನಮ್ಮ ಮನಸ್ಸೆಂಬ ದೇವಾಲಯದಲ್ಲಿ ಅವುಗಳಿಗೆ ಜಾಗ ಕೊಟ್ಟು ಉಳಿಸ್ಕೊಳಕ್ ಹೋಗ್ಬಾರ್ದು. ಇಂತಹ ನೆಗೆಟಿವಿಟಿ ಅನ್ನೋ ಕಲ್ಗಳನ್ನ ಆವಾಗವಾಗ ನಾವು ಕಿತ್ತು ಎಸಿತಾನೆ ಇರಬೇಕು. ಈ ತರ ಮೈಂಡ್ಸೆಟ್ ಬೆಳೆಸೋಕೆ ಧ್ಯಾನ ತುಂಬಾ ಸಹಾಯಕಾರಿಯಾಗತ್ತೆ. ಅದಕ್ಕೆ ಹೇಳೋದು, ಕಬ್ಬಿಣನ್ನ ಯಾರೊಬ್ರು ನಾಶ ಮಾಡೋಕೆ ಸಾಧ್ಯನೇ ಇಲ್ಲ. ಆದ್ರೆ ಅದ್ರೊಳಗೆ ಇರೋ ತುಕ್ಕು ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬಲ್ದು. ಹಾಗೇನೆ ಒಬ್ಬ ವ್ಯಕ್ತಿಯನ್ನು ಕೂಡ ಬೇರೊಬ್ರು ನಾಶ ಮಾಡ್ತಾರೆ ಅನ್ನೋ ಮಾತು ಸುಳ್ಳು. ಆತನ ಮನಸ್ಥಿತಿ, ಆತನ ನಕಾರಾತ್ಮಕ ಚಿಂತೆನೆ ಆತನನ್ನ ನಾಶ ಮಾಡೋದು. ಅದಕ್ಕೆ ಭಗವಾನ್ ಕೃಷ್ಣ ಹೇಳ್ತಾರೆ, ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೋ ಎಂದು ಯೋಚಿಸುತ್ತಾ ಕಾಲಹರಣ ಮಾಡಬೇಡ. ಮೇಲೊಬ್ಬ ಇರುವ ನಿನ್ನ ಕಾಯಲು ನಿನ್ನ ಕೆಲಸವನ್ನ ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಿನ್ನ ಒಳಿತಿಗಾಗಿಯೇ. ಅದಕ್ಕೆ ಹೇಳೋದು, ಜೊತೆಗಿದ್ದವರು ಬದಲಾಗ್ತಿದ್ದಾರೆ ಅಂತ ಬೇಜಾರ್ ಮಾಡ್ಕೋಬಾರ್ದಂತೆ. ಬದಲಾಗವರು ಬದಲಾಗ್ಲಿ ಬಿಡು. ಜನರು ಬಣ್ಣ ಬದಲಾಯಿಸಿದ್ರೆ ಆ ಭಗವಂತ ಸಮಯವನ್ನೇ ಬದಲಾಯಿಸ್ತಾನಂತೆ. ಪ್ಲೀಸ್ ರಿಮೆಂಬರ್ ದಿಸ್. ನೆನ್ಪಲ್ಲಿಟ್ಕೊಳ್ಳಿ, ಎಂಥದೇ ಸಿಚುವೇಶನ್ ಬರಲಿ, ನಮ್ಮ ಮೂಡ್ ಅಥವಾ ನಮ್ಮ ಮನಸ್ಥಿತಿ ನಾವು ನಿರ್ಧರಿಸ್ಬೇಕು, ಬೇರೆಯವರಲ್ಲ. ಅದನ್ ಬಿಟ್ಟು ನಮ್ಮ ಪ್ರತಿ ಭಾವನೆಯನ್ನ, ಇಮೋಷನ್ಸ್ ಅನ್ನ ಹೊರಗಿನ ಪ್ರಪಂಚ ಡಿಸೈಡ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ನಮ್ ಲೈಫ್ ನಿಜವಾಗ್ಲೂ ನರ್ಕ ಆಗೋಗ್ಬಿಡತ್ತೆ. ಅದಕ್ಕೆ ನಮ್ಮ ಮೂಡ್ ಅಥವಾ ನಮ್ಮ ಮನಸ್ಥಿತಿ ನಮ್ಮ ಆಯ್ಕೆ ಆಗ್ಬೇಕು. ಈಗ ಹೊರಗಿನ ಪ್ರಪಂಚದ ಟೀಕೆ ಟಿಪ್ಪಣಿಗಳು, ಫೇಸ್ಬುಕ್ ಲೈಕ್ಸ್, ಇನ್ನೊಬ್ಬರ ಅನವಶ್ಯಕವಾದ ಒಪಿನಿಯನ್ಸ್ ನಮ್ಮ ಮೂಡ್ ಅಥವಾ ಇಮೋಷನ್ಸ್ನ ಯಾವತ್ತೂ ಡಿಸೈಡ್ ಮಾಡಬಾರ್ದು. ಈಗ ನಾವು ಪ್ರೀತಿಯಿಂದ ಅಡ್ಗೆ ಮಾಡಿದಾಗ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಿರ್ಬೇಕಾದ್ರೆ ಯಾರೋ ಒಬ್ರು ಇದಕ್ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು, ಇದಕ್ ಸ್ವಲ್ಪ ಸ್ವೀಟ್ ಕಡಿಮೆ ಆಗ್ಬೇಕಾಗಿತ್ತು ಅಂತ ಸಣ್ಣದಾಗಿ ಗೊಣಗ್ಬೋದು. ಅಡ್ಗೆ ಅಂದ್ಮೇಲೆ ಇದು ಸಹಜ. ಯಾರೋ ಒಬ್ರು ಸಣ್ಣದಾಗಿ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರು ಅಂತ ನಮ್ಮ ಮೂಡನ್ನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಇಂಡೆಕ್ಸ್ ಫಿಂಗರ್ ಅಥವಾ ಎರಡನೇ ಬೆರಳಿಂದ ತಪ್ಪು ತೋರ್ಸೋರ್ನ ಬಿಟ್ಟು ಹಾಕೋಣ, ಹೆಬ್ಬೆರಳಿಂದ ತಮ್ಸಪ್ ತೋರಿಸ್ತಾರಲ್ವಾ ಅವ್ರ ಜೊತೆಗಿರೋಣ. ಅಂದ್ರೆ ಇಲ್ಲಿ ಕಾಮೆಂಟ್ ಮಾಡ್ತಿರೋರ್ನೆಲ್ಲ ತಪ್ಪು ಅಂತ ಹೇಳಲ್ಲ. ಅಲ್ಲಿ ನಿಜವಾಗ್ಲೂ ಸತ್ಯ ಇದ್ರೆ ಅಲ್ಲಿ ನಾವು ತಿದ್ಕೊಳ್ಬೇಕು. ಹಾಗೆ ನಮ್ಮ ಮೂಡ್ ಕೂಡ ಹಾಳು ಮಾಡ್ಕೋಬಾರ್ದು. ನಾವು ಮೂಡ್ ಹಾಳು ಮಾಡ್ಕೊಂಡ್ರೆ ನಮ್ಮ ಇಡೀ ದಿನ ಸ್ಪಾಯ್ಲ್ ಆಗುತ್ತೆ ಅನ್ನೋದನ್ನ ಮರಿಬಾರ್ದು. ಇನ್ನೊಬ್ರ 1 ನಿಮಿಷದ ಕಾಮೆಂಟಿಗೆ ನಮ್ ದಿನದ 24 ಗಂಟೆನ ಬಲಿ ಕೊಡೋದು ಯಾವ ನ್ಯಾಯ ಹೇಳಿ? ಒಂದು ಒಳ್ಳೆ ಪಾಸಿಟಿವ್ ಮೂಡ್ಗಿಂತ ಪ್ರಭಾವಿ ಇಂಧನ ಇನ್ನೊಂದಿಲ್ಲ. ಸೊ ಇನ್ನು ನಮ್ಮ ಮೂಡನ್ನ ನಮ್ಮ ಕಂಟ್ರೋಲಲ್ಲೇ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಈಗ ಎಲ್ಲ ಸರಿ, ಕೆಟ್ಟ ಮೂಡಿಂದ ಒಳ್ಳೆ ಮೂಡಿಗೆ ಫಾಸ್ಟ್ ಆಗಿ ಶಿಫ್ಟ್ ಆಗೋದು ಹೇಗೆ ಅಂತ. ಈಗ ಪ್ರಮುಖವಾಗಿ ನಮ್ಮ ಆಸೆಗಳು ಮತ್ತೆ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಮೇಲೆ ನಮ್ಮ ಮೂಡು ಡಿಪೆಂಡ್ ಆಗಿರುತ್ತೆ. ಈಗ ನಾವೇನೋ ಆಸೆ ಪಟ್ಟಿರ್ತೀವಿ ಇಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅದು ಆಗದೆ ಇದ್ದಾಗ ನಮಗೆ ಮೂಡ್ ಔಟ್ ಆಗುತ್ತೆ ಅಲ್ವಾ? ಕೆಲವು ಸರ್ತಿ ಇದ್ಯಾವುದೂ ಅಲ್ಲ, ನಮ್ಮ ಆರೋಗ್ಯದ ಸಮಸ್ಯೆಯಿಂದ ಮೂಡ್ ಔಟ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ನಾವು ಫಸ್ಟ್ ನಮ್ಮ ಹೆಲ್ತ್ ಇಶ್ಯೂಸ್ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಶುಗರ್, BP ಹೀಗೆ. ಸರಿ, ನಮಗೀಗ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, ಆದ್ರೂ ನಮ್ ಮೂಡ್ ನಮ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂದ್ರೆ
ನಾವು ಒಳ್ಳೊಳ್ಳೆ ಹವ್ಯಾಸಗಳನ್ನ ಡೆವಲಪ್ ಮಾಡ್ಕೋಬೇಕು. ಅದು ನೃತ್ಯ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆರ್ಟ್ ಅಂಡ್ ಕ್ರಾಫ್ಟ್, ಸ್ಪೋರ್ಟ್ಸ್ ಹೀಗೆ. ಸರಿ ಆಯ್ತು ಇದೆಲ್ಲ ಬಿಡಿ. ಹೋಗ್ಲಿ ನಮಗಿಷ್ಟವಾದ ಅಡ್ಗೆ ಮಾಡಿ ತಿನ್ನೋಣ. ಮನೆನ ಕ್ಲೀನಾಗಿ ಆರ್ಗನೈಸ್ ಮಾಡೋಣ. ನೇಚರ್ ಜೊತೆ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಬರಿಗಾಲಲ್ಲಿ ನೆಲದ ಮೇಲೆ ನಡೆದು ಆ ಭೂಮಿ ತಾಯಿಯ ಎನರ್ಜಿನ ರಿಸೀವ್ ಮಾಡೋಣ. ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಹೊತ್ತಾದ್ರೂ ಆ ಸೂರ್ಯನ ಕಿರಣಗಳನ್ನ ನಮ್ಮ ಮೈ ಮೇಲೆ ಬೀಳೋ ತರ ನೋಡ್ಕೊಳ್ಳೋಣ. ಆ ಯೂನಿವರ್ಸ್ ಅಥವಾ ಭಗವಂತನಿಗೆ ಯಾವಾಗ್ಲೂ ಅದು ಕೊಡು ಇದು ಕೊಡು ಅಂತ ಅಪ್ಲಿಕೇಶನ್ ಹಾಕೋದನ್ನ ಬಿಟ್ಟು ನಮ್ಮ ಲೈಫಲ್ಲಿ ಸ್ವಲ್ಪ ಸಮಯ ಆದ್ರೂ ಇನ್ನೊಬ್ರಿಗೆ ಒಳ್ಳೇದಾಗೋ ಕೆಲಸ ಮಾಡೋಣ. ನಮಗೆ ಪ್ರಾಣಿಗಳು ತುಂಬಾ ಇಷ್ಟ ಅಂತ ಅದಕ್ಕೆ ಮಸಾಲೆ ಹಾಕಿ ತಿನ್ನೋದನ್ನ ಬಿಟ್ಟು ಅಹಿಂಸಾ ತತ್ವನ ಫಾಲೋ ಮಾಡೋಣ. ಇದೆಲ್ಲದ್ರ ಜೊತೆ ಮೆಡಿಟೇಷನ್, ಧ್ಯಾನವನ್ನ ನಮ್ಮ ಜೀವನದಲ್ಲಿ ಕಂಪಲ್ಸರಿಯಾಗಿ ಅಳವಡಿಸ್ಕೊಳ್ಳೋಣ. ಆವಾಗ ಮಾತ್ರ ನಮ್ಮ ಯೋಚನೆ ಮೇಲೆ, ನಮ್ಮ ಮಾತುಗಳ ಮೇಲೆ ನಮಗೆ ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ. ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ನೆಗೆಟಿವ್ ಮೂಡನ್ನ ಪಾಸಿಟಿವ್ ಸೈಡಿಗೆ ಶಿಫ್ಟ್ ಮಾಡ್ಕೋಬಹುದು. ಸೊ ಫೈನಲಿ ನಮ್ಮ ಮೂಡು ಪಾಸಿಟಿವ್ ಆಗಿರ್ಬೇಕು ಅಷ್ಟೇ. ರಿಮೆಂಬರ್ ದಿಸ್, ಎಂಥದೇ ಪರಿಸ್ಥಿತಿಯಲ್ಲಿ ನಮ್ಮ ಮೂಡ್ ಅಥವಾ ನಮ್ಮ ಇಮೋಷನ್ಸ್, ಮನಸ್ಥಿತಿಯನ್ನ ನಾವು ನಿರ್ಧರಿಸಬೇಕು, ಇನ್ಯಾರ್ದೋ ಆಲೋಚನೆಗಳು ಅಥವಾ ಆಕ್ಷನ್ಸ್ ಅಲ್ಲ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸ್ಕೊಳ್ತಾರೆ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಈ ವಿಡಿಯೋ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ತರುತ್ತೆ ಅಂತ ನಿಮಗನ್ಸಿದ್ರೆ ಪ್ಲೀಸ್ ನೀವು ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಈ ಮೂಲಕ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಕ್ಕೆ ನೀವು ಇಂಡೈರೆಕ್ಟ್ ಆಗಿ ಕಾರಣ ಆಗ್ತೀರಾ. ಪ್ಲೀಸ್ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧ್ಯಾನವನ್ನ ಮಾಡಿ, ಧ್ಯಾನವನ್ನ ಹಂಚಿ.